2024 ಹೋದ ವರ್ಷನೇ ಕೇಳಿದೆ ನೋಡಿ ಇಲ್ಲಿ ಲಿಸ್ಟ್ 1 ಲಿಸ್ಟ್ 2 ದ ಫೀಲ್ಡ್ ಇನ್ಸೈಡ್ ಅ ಥಿನ್ ಇನ್ನೊಂದು ಕ್ಯಾಪಿಟಲ್ ಆರ್ ಇಸ್ ರೇಡಿಯಸ್ ಆಫ್ ದ ಥಿನ್ ಶೆಲ್ ಇದೊಂದು ಶೆಲ್ ಇದು ರೇಡಿಯಸ್ ಕ್ಯಾಪಿಟಲ್ ಆರ್ ಓಕೆ ರೇಡಿಯಸ್ ಕ್ಯಾಪಿಟಲ್ ಆರ್ ದ ಫೀಲ್ಡ್ ಇನ್ಸೈಡ್ ಅ ಥಿನ್ ಶೆಲ್ ಆಲ್ರೆಡಿ ಹೇಳಿದ್ದೀನಿ ಚಾರ್ಜ್ ಸ್ಪೆರಿಕಲ್ ಶೆಲ್ ಚಾರ್ಜಸ್ ಹೊರಗಡೆ ಇರುತ್ತೆ ಸರ್ಫೇಸ್ ಮೇಲೆ ಇರುತ್ತೆ ಫಸ್ಟ್ ಒನ್ ಏನಿದೆ ಫೀಲ್ಡ್ ಇನ್ಸೈಡ್ ಅ ಥಿನ್ ಶೆಲ್ ಇಲ್ಲಿ ಫೀಲ್ಡ್ 0 ಇರುತ್ತೆ ದಟ್ ಮೀನ್ಸ್ ಇವಾಗ ಜಸ್ಟ್ ಡಿಸ್ಕಸ್ ಮಾಡಿದ್ವಲ್ಲ ಸೇಮ್ ಫೀಲ್ಡ್ ಔಟ್ಸೈಡ್ ಅ ಥಿನ್ ಶೆಲ್ ಅಂದ್ರೆ ಇಲ್ಲೇನಾಗುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಹೊರಗಡೆ ಇದ್ರೆ ಈ ಪಾಯಿಂಟ್ಗೆ ಇದು ಒಳಗಡೆ ಆಗುತ್ತೆ ದಟ್ಸ್ ವೈ ಇಟ್ ಕನ್ಸಿಸ್ಟ್ ಕ್ಯೂ ಎನ್ಕ್ಲೋಸ್ಡ್ ಅವಾಗ ಈಸಿಯಾಗಿ ಫೈಂಡ್ ಮಾಡ್ಬೋದು ಏನು ಫಾರ್ಮುಲಾ ಕ್ಯೂ ಬೈ 4πε0 ಆರ್ ಸ್ಕ್ವೇರ್ ಕ್ಯೂ ಬೈ 4πε0 ಆರ್ ಇನ್ನೊಂದು ಶೆಲ್ ನ ರೇಡಿಯಸ್ ಕ್ಯಾಪಿಟಲ್ ಆರ್ ಇದೆ ದಟ್ ಮೀನ್ಸ್ ಇದು ರೇಡಿಯಸ್ ಏನಾಗುತ್ತೆ ಸ್ಮಾಲ್ ಆರ್ ಯಾವ್ದು ಆಪ್ಷನ್ ಆಗುತ್ತೆ ಇದು ಸ್ಮಾಲ್ ಆರ್ ಅದನ್ನ ಇಟ್ಕೊಳ್ಳಿ ಸೊ ದ ಫೀಲ್ಡ್ ಆಫ್ ಥಿನ್ ಶೆಲ್ ಆಟ್ ದ ಸರ್ಫೇಸ್ ಫೀಲ್ಡ್ ಆಫ್ ಥಿನ್ ಶೆಲ್ ಆಟ್ ದ ಸರ್ಫೇಸ್ ಸರ್ಫೇಸ್ ಮೇಲೆ ಎಷ್ಟಾಗುತ್ತೆ ಸರ್ಫೇಸ್ ಮೇಲೆ ಇದೆ ಚಾರ್ಜಸ್ ಎಷ್ಟಾಗುತ್ತೆ ಸೇಮ್ ಕ್ಯಾಪಿಟಲ್ ಆರ್ ಬರುತ್ತೆ ಕ್ಯೂ ಬೈ 4πε0 ಆರ್ ಸ್ಕ್ವೇರ್ ಕ್ಯಾಪಿಟಲ್ ಆರ್ ಬರುತ್ತೆ ಇದ್ರದ್ದು ಕ್ಯಾಪಿಟಲ್ ಆರ್ ಸೊ ಲಾಸ್ಟ್ ಒಂದು ಫೀಲ್ಡ್ ಡ್ಯೂ ಟು ಅ ಲಾಂಗ್ ಚಾರ್ಜ್ಡ್ ವೈರ್ ಫಸ್ಟ್ ಕೇಸ್ ಲ್ಯಾಂಬ್ಡಾ ಬೈ 2πε0 ಆರ್ ಇದು ಸೊ ಯಾವ ಆಪ್ಷನ್ ಆಗ್ಬೋದು ಆಪ್ಷನ್ 3 A4 B3 C2 D1 ಅರ್ಥ ಆಯ್ತಾ ಸೊ 3 ಕರೆಕ್ಟ್ ಆನ್ಸರ್ ಈಸಿ ಇದೆ ಡೈರೆಕ್ಟ್ ಆಗಿ ಫಾರ್ಮುಲಾ ಬೇಸ್ಡ್ 2024 ಅಲ್ಲೇ ಕೇಳಿದ್ರು ನೋಡಿ ಹೋದ ವರ್ಷನೇ ಕೇಳಿದ್ರು ನೆಕ್ಸ್ಟ್ ಕ್ವಶನ್ ಇದು ಚೆನ್ನಾಗಿದೆ ನೋಡಿ 2023 ಕ್ವಶನ್ ನೀಟ್ ಇಫ್ ಇದೇನಿದೆ ಫ್ಲಕ್ಸ್ E ಡಾಟ್ ds ಫ್ಲಕ್ಸ್ ಈಕ್ವಲ್ ಟು 0 ಓವರ್ ಅ ಸರ್ಫೇಸ್ ದೆನ್ ಫ್ಲಕ್ಸ್ 0 ಇರುತ್ತೆ ಯಾವಾಗ ರೀಸನ್ಸ್ ಇದೆ ಯಾವಾಗಿದೆ ಅಂದ್ರೆ ಕಂಡೀಷನ್ ಫ್ಲಕ್ಸ್ 0 ಅಂದ್ರೆ ಯಾಕೆ 0 ಇದೆ ಫ್ಲಕ್ಸ್ ನಾವು ಹೇಳ್ಬೇಕಿದೆ ನೋಡೋಣ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಸರ್ಫೇಸ್ ಈಸ್ ನೆಸೆಸರಿಲಿ ಯೂನಿಫಾರ್ಮ್ ಅದ್ ರೀಸನ್ ಅಲ್ವೇ ಅಲ್ಲ ಎಲೆಕ್ಟ್ರಿಕ್ ಫೀಲ್ಡ್ ಯಾಕೆ ಫ್ಲಕ್ಸ್ 0 ಇರುತ್ತೆ ನಂಬರ್ ಆಫ್ ಫ್ಲಕ್ಸ್ ಲೈನ್ಸ್ ಎಂಟರಿಂಗ್ ದ ಸರ್ಫೇಸ್ ಮಸ್ಟ್ ಬಿ ಈಕ್ವಲ್ ಟು ನಂಬರ್ ಆಫ್ ಫ್ಲಕ್ಸ್ ಲೈನ್ಸ್ ಲೀವಿಂಗ್ ಇದಾಗಬಹುದು ಯಾಕಂತ ಹೇಳ್ತೀನಿ ದ ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದ ಸರ್ಫೇಸ್ ಇಸ್ ಕಾನ್ಸ್ಟೆಂಟ್ ಅದು ರೀಸನ್ ಅಲ್ಲ ಕಾನ್ಸ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಮುಗೀತು ಆಲ್ ದ ಚಾರ್ಜಸ್ ಮಸ್ಟ್ ನೆಸೆಸರಿಲಿ ಬಿ ಇನ್ಸೈಡ್ ದ ಸರ್ಫೇಸ್ ಸರ್ಫೇಸ್ ಒಳಗಡೆ ಚಾರ್ಜಸ್ ಇದ್ರೆ ಫ್ಲಕ್ಸ್ 0 ಆಗಲ್ಲ ಫ್ಲಕ್ಸ್ 0 ಆಗಲ್ಲ ಇದು ಒಂದ್ ವೇಳೆ ಔಟ್ಸೈಡ್ ಅಂತ ಕೊಟ್ಟಿದ್ರೆ ಆವಾಗ ಫ್ಲಕ್ಸ್ 0 ಆಗುತ್ತೆ ಸೇಮ್ ಇದೇನಿದೆಯಲ್ಲ ಇದೇ ರೀಸನ್ ಯಾಕಪ್ಪ ಅಂದ್ರೆ ನೋಡಿ ಇವಾಗ ಒಂದು ಸರ್ಫೇಸ್ ಕನ್ಸಿಡರ್ ಮಾಡಿದ್ರೆ ಇದ್ರೊಳಗಡೆ ಚಾರ್ಜ್ ಇದ್ರೆ ಪಾಸಿಟಿವ್ ಚಾರ್ಜ್ ಇದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಹೊರಗಡೆ ರೇಡಿಯೇಟ್ ಆಗುತ್ತೆ ಓಕೆ ಹೊರಗಡೆ ರೇಡಿಯೇಟ್ ಆಗುತ್ತೆ ಒಂದ್ ವೇಳೆ ಇದೇ ಸರ್ಫೇಸ್ ಅಲ್ಲಿ ನೆಗೆಟಿವ್ ಚಾರ್ಜ್ ಇದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಈ ತರ ಇರುತ್ತೆ ಎಸ್ ಎಲೆಕ್ಟ್ರಿಕ್ ಫೀಲ್ಡ್ ಈ ತರ ಇರುತ್ತೆ ಸೊ ಇವ್ರೇನ್ ಹೇಳಿದಾರೆ ನಂಬರ್ ಆಫ್ ಫ್ಲಕ್ಸ್ ಲೈನ್ಸ್ ಎಂಟರಿಂಗ್ ದ ಸರ್ಫೇಸ್ ಮಸ್ಟ್ ಬಿ ಈಕ್ವಲ್ ಟು ದ ನಂಬರ್ ಆಫ್ ಫ್ಲಕ್ಸ್ ಲೈನ್ಸ್ ಲೀವಿಂಗ್ ಇಟ್ ಸಿ ಇದೊಂದು ಸರ್ಫೇಸ್ ಇಲ್ಲೆಲ್ಲ ಹೊರಗಡೆ ಚಾರ್ಜಸ್ ಇದೆ ಸೊ ಅಥವಾ ಇಲ್ಲಿ ತಗೊಳ್ಳಿ ಇಲ್ಲಿ ಚಾರ್ಜಸ್ ಇದೆ ಸೊ ಇದರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೋಗ್ತಿದೆ ಇಲ್ಲಿ ಎಂಡ್ ಆಗ್ತಿದೆ ಇದರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೋಗ್ತಿದೆ ಇಲ್ಲಿ ಎಂಡ್ ಆಗ್ತಿದೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಹೋಗ್ತಿದೆ ಇಲ್ಲಿ ಎಂಡ್ ಆಗ್ತಿದೆ ಎಂಟರ್ ಆಗ್ತಿದೆ ಅದೇ ಸೇಮ್ ಅಮೌಂಟ್ ಎಕ್ಸಿಟ್ ಆಗ್ತಿದೆ ಸೊ ಏನಿದು ಇಲ್ಲಿ ಯಾವ್ದು ಚಾರ್ಜಸ್ ಇಲ್ಲ ಬಟ್ ಈ ಹೊರಗಡೆ ಇರೋ ಚಾರ್ಜಸ್ ಇಂದ ಇದು ಎಂಟರ್ ಆಗ್ತಿದೆ ಇಲ್ಲಿ ಹೊರಗಡೆ ಇನ್ನೊಂದು ಚಾರ್ಜ್ ಇದೆ ಅದರಿಂದ ಎಕ್ಸಿಟ್ ಅಂದ್ರೆ ಅಲ್ಲಿ ಹೋಗಿ ಕೊಲ್ಯಾಪ್ಸ್ ಆಗ್ತಿದೆ ಅರ್ಥ ಆಯ್ತಾ ಸೊ ಇವಾಗ ನಮಗೆ ಫ್ಲಕ್ಸ್ 0 ಇರಬಾರ್ದಿತ್ತಪ್ಪ ಅಂದ್ರೆ ಇಲ್ಲಿ ಒಳಗಡೆ ಚಾರ್ಜ್ ಇರ್ಬೇಕಿತ್ತು ಯಾವ್ದಾದ್ರು ಒಂದು ಪ್ಲಸ್ ಕ್ಯೂ ಅಥವಾ ಮೈನಸ್ ಕ್ಯೂ ಚಾರ್ಜ್ ಇದ್ರೆ ಯಾವ್ದಾದ್ರು ಒಂದು ಚಾರ್ಜ್ ಇದ್ರೆ ಫ್ಲಕ್ಸ್ 0 ಆಗ್ತಿರ್ಲಿಲ್ಲ ಚಾರ್ಜ್ ಇದ್ರೆ ಫ್ಲಕ್ಸ್ 0 ಆಗ್ತಿರ್ಲಿಲ್ಲ ಸೊ ಇದರ ಅರ್ಥ ನಂಬರ್ ಆಫ್ ಫ್ಲಕ್ಸ್ ಲೈನ್ಸ್ ಎಂಟರಿಂಗ್ ದ ಸರ್ಫೇಸ್ ಮಸ್ಟ್ ಬಿ ಈಕ್ವಲ್ ಟು ನಂಬರ್ ಆಫ್ ಫ್ಲಕ್ಸ್ ಲೈನ್ಸ್ ಲೀವಿಂಗ್ ಇಟ್ ಈ ಕೇಸ್ ಇದ್ರೆ ಮಾತ್ರ ಫ್ಲಕ್ಸ್ 0 ಇರುತ್ತೆ ಯಾಕಂತ ಹೇಳಿದೆ ನಮ್ಗೆ ಒಂದ್ ವೇಳೆ ಚಾರ್ಜ್ ಇದ್ರೆ ಒಳಗಡೆ ಏನಾಗುತ್ತೆ ಇದ್ರದ್ದು ಸಪರೇಟ್ ಆಗಿ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ ಸೊ ಇದ್ದಾಗ ಫ್ಲಕ್ಸ್ 0 ಆಗಲ್ಲ ಡ್ಯೂ ಟು ಗಾಸ್ ಲಾ ಓಕೆ ಅರ್ಥ ಆಯ್ತಾ ನೆಕ್ಸ್ಟ್ ಕ್ವಶನ್ ಚೆನ್ನಾಗಿದೆ ಕ್ವಶನ್
A charge q microcoulomb is placed at the center of a cube. The flux coming out from any one of its faces will be. Cube ಇದೆ, ಕ್ಯೂಬ್ ಮಿಡ್ಲ್ ಅಲ್ಲಿ ಸೆಂಟರ್ ಅಲ್ಲಿ ಒಂದು ಚಾರ್ಜ್ ನ ಪ್ಲೇಸ್ ಮಾಡಿದ್ದಾರೆ, ಒಂದು ಚಾರ್ಜ್ ನ ಪ್ಲೇಸ್ ಮಾಡಿದ್ದಾರೆ. ಓಕೆ, ಕ್ಯೂಬ್ ಮೈಕ್ರೋಕೂಲಮ್. ಈ ಕ್ಯೂಬ್ ಇಂದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಎಷ್ಟು? ವಾಟ್ ಇಸ್ ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಫ್ರಮ್ ದಿಸ್ ಕ್ಯೂಬ್? ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಎಷ್ಟಾಗಬಹುದು? q by epsilon naught. This is the total electric flux from this cube. ಬಟ್ ಅವ್ರು ಏನಂತ ಕೇಳಿದರೆ, ಎನಿ ಒನ್ ಆಫ್ ಇಟ್ಸ್ ಫೇಸಸ್. ಈ ಟೈಮಲ್ಲಿ ಪ್ರತಿಯೊಂದು ಫೇಸ್ ಇಂದಾನು ಫ್ರಮ್ ಎವ್ರಿ ಫೇಸ್ ಎಲೆಕ್ಟ್ರಿಕ್ ಫ್ಲಕ್ಸ್ ಈಸ್ ಕಮಿಂಗ್ ಈಕ್ವಲಿ. ಫಾರ್ ಎಕ್ಸಾಂಪಲ್, ಈ ಫೇಸ್ ಇಂದಾನು q by 6 epsilon naught ಬರ್ತಿದೆ, ಕೆಳಗಡೆ ಫೇಸ್ ಇಂದಾನು q by 6 epsilon naught ಬರ್ತಿದೆ, ಮೇಲ್ಗಡೆಯಿಂದನೂ q by 6 epsilon naught ಬರ್ತಿದೆ. ಅರ್ಥ ಆಯ್ತಾ? ಅಂದ್ರೆ ಈಕ್ವಲಿ ಡಿವೈಡ್ ಆಗ್ತಿದೆ ಫ್ಲಕ್ಸ್ ಈಕ್ವಲಿ ಡಿವೈಡ್ ಆಗಿ ಎಲ್ಲ ಫೇಸಸ್ ಇಂದಾನು ಸೇಮ್ ಬರ್ತಿದೆ. 6 ಫೇಸಸ್ ಅಂದ್ರೆ 6 ಈಕ್ವಲ್ ಡಿವಿಷನ್ಸ್ ಆಗಬೇಕು. 1/6 ಏನಾಗುತ್ತೆ ಆನ್ಸರ್? q by 6 epsilon naught into 10 power minus 6. ಯಾಕಂದ್ರೆ ಇದು ಮೈಕ್ರೋ ಕೂಲಂಬ್ ಇದೆ. ಸೊ ದ ಆನ್ಸರ್ ಈಸ್ 4. ದ ಆನ್ಸರ್ ಈಸ್ 4. ಯಾ, 4 ಇಸ್ ಕರೆಕ್ಟ್. ಅರ್ಥ ಆಯ್ತಾ? ಸಿಂಪಲ್ ಕಾನ್ಸೆಪ್ಟ್. ಈ ಕ್ವಶನ್ ನೋಡಿ, 2 parallel infinite line charges with linear charge densities plus lambda coulomb per meter and plus lambda coulomb per meter are placed at a distance r. The electric field midway between the two line charges is. ನೋಡಿ, ಎರಡು ಲೈನ್ ಚಾರ್ಜಸ್ ಇದೆ ಈ ತರ, ಎರಡರ ಮೇಲೂ ಚಾರ್ಜ್ ಡೆನ್ಸಿಟಿ ಪ್ಲಸ್ ಲ್ಯಾಂಬ್ಡಾನೇ ಇದೆ. ದೇ ಬೋತ್ ಆರ್ ಪ್ಲೇಸ್ಡ್ ಆರ್ ಡಿಸ್ಟೆನ್ಸ್ ಅವೇ ಫ್ರಮ್ ಈಚ್ ಅದರ್. ಸೊ ಅವ್ರು ಏನಂತ ಕೇಳಿದಾರೆ ಕ್ವಶನ್ ನ, ಮಿಡ್ ವೇ, ಈ ಮಿಡ್ ಪಾಯಿಂಟ್ ಅಲ್ಲಿ ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್? ಸೊ ಜಸ್ಟ್ ಕನ್ಸಿಡರ್ ದಿಸ್, ಇದೊಂದೇ ಕನ್ಸಿಡರ್ ಮಾಡಿ. ಇವಾಗ ಡ್ಯೂ ಟು ದಿಸ್ ಲೈನ್ ಚಾರ್ಜ್ ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್? ದಿಸ್ ಡಿಸ್ಟೆನ್ಸ್ ಇಸ್ r/2. ಏನಾಗುತ್ತೆ? ಲ್ಯಾಂಬ್ಡಾ ಬೈ 2 pi epsilon naught r, lambda by 2 pi epsilon naught r/2. 2 cancels. ಈ ಚಾರ್ಜ್ ಲೈನ್ ಚಾರ್ಜ್ ಇಂದ ಈ ಪಾಯಿಂಟ್ ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಾಯ್ತು? ಲ್ಯಾಂಬ್ಡಾ ಬೈ ಪೈ ಎಪ್ಸಿಲಾನ್ ನಾಟ್ ಆರ್. ಈ ಡೈರೆಕ್ಷನ್ ಅಲ್ಲಿ, ದಟ್ ಈಸ್ ಡ್ಯೂ ದಿಸ್ ಡೈರೆಕ್ಷನ್. ಇವಾಗ ಇದನ್ನ ಕನ್ಸಿಡರ್ ಮಾಡಿ, ಈ ಲೈನ್ ಚಾರ್ಜ್ ಇಂದ ಈ ಪಾಯಿಂಟ್ ಮೇಲೆ ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್? ಸೇಮ್ ಎಷ್ಟಾಗುತ್ತೆ? ಸೇಮ್ ಆಗುತ್ತಲ್ಲ, ಲ್ಯಾಂಬ್ಡಾ ಬೈ 2 pi epsilon naught r/2. 2 cancels, lambda by pi epsilon naught r. ಬಟ್ ಡೈರೆಕ್ಷನ್ ಇಂಪಾರ್ಟೆಂಟ್. ಇದು ಈ ಡೈರೆಕ್ಷನ್ ಅಲ್ಲಿ ಇದೆ, ಈ ಡೈರೆಕ್ಷನ್ ಅಲ್ಲಿ ಇದೆ, ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ, ಡೈರೆಕ್ಷನ್ ಚೇಂಜ್ ಇದೆ. ಸೊ ನೆಟ್ ಏನಾಗುತ್ತೆ? ನೆಟ್ ಝೀರೋ. ಸೊ ಆಪ್ಷನ್ ಇಸ್ 2. ಆಪ್ಷನ್ ಇಸ್ 2. ನಿಮ್ಗೆ ಕ್ವಶನ್ ಈ ತರನು ಕೇಳ್ಬೋದು. ಇವಾಗ ಒಂದು ಪ್ಲಸ್, ಎರಡು ಪ್ಲಸ್ ಕೊಟ್ಟಿದಾರಲ್ಲ, ಇನ್ ದಿಸ್ ಕ್ವಶನ್ ದೇ ಹ್ಯಾವ್ ಗಿವನ್ ಬೋತ್ ದ ಚಾರ್ಜ್ ಡೆನ್ಸಿಟೀಸ್ ಆಸ್ ಪ್ಲಸ್ ಲ್ಯಾಂಬ್ಡಾ. One more case they can give you, they will give one as plus lambda, one as minus lambda. Same question, distance between them is r. You have to find the electric field at this point, midpoint. So this is r/2 and this is also r/2. So electric field due to this line charge at this point is lambda by pi epsilon naught r. ಯಾಕಂದ್ರೆ already find ಮಾಡಿದೀವಿ. And the direction is in this direction. ನೆಗೆಟಿವ್ ಇದೆ. ಇದ್ರದ್ದು ಏನಾಗುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ ಲ್ಯಾಂಬ್ಡಾ ಬೈ ಪೈ ಎಪ್ಸಿಲಾನ್ ನಾಟ್ ಆರ್. ಡೈರೆಕ್ಷನ್ ಸೇಮ್, ಯಾಕಂದ್ರೆ ನೆಗೆಟಿವ್ ಇದೆ, ಅಟ್ರಾಕ್ಟ್ ಮಾಡುತ್ತಲ್ಲ. ಡೈರೆಕ್ಷನ್ ಸೇಮ್ ಇದೆ, ಡೈರೆಕ್ಷನ್ ಇಸ್ ಸೇಮ್ ಇನ್ ಬೋತ್ ದ ಕೇಸಸ್. ದಟ್ ಮೀನ್ಸ್ ದೀಸ್ ಟು ಆಡ್ ಅಪ್. ವಾಟ್ ವಿಲ್ ಬಿ ದ ಆನ್ಸರ್? 2 lambda by pi epsilon naught r. This is the answer. This is the net electric field at this point when we have different, that means opposite charge densities. ಇಲ್ಲಿ ಎರಡು ಸೇಮ್ ಇದೆ, ಅದಕ್ಕೆ 0 ಆಗುತ್ತೆ. ಇಲ್ಲಾಂದ್ರೆ ಯಾವ್ದು ಆನ್ಸರ್ ಆಗುತ್ತೆ? ಇಲ್ಲಾಂದ್ರೆ ಇದು ಆನ್ಸರ್ ಆಗುತ್ತೆ ಈ ಕ್ವಶನ್ಗೆ. ಅರ್ಥ ಆಯ್ತಾ? ಇದನ್ನು ಕೇಳಿದ್ದಾರೆ ಆಕ್ಚುಲಿ.
ಐ ಡೋಂಟ್ ನೋ ದ ಇಯರ್, ಬಟ್ ನೀಟಲ್ಲಿ ಕೇಳಿದ್ದಾರೆ. ಸೊ ಈ ಕ್ವಶನ್ ನೋಡಿ. What is the flux through a cube of side A if a point charge Q is at one of its corners? ಆವಾಗಲೇ ಕ್ಯೂಬ್ ಸೆಂಟ್ರಲ್ ಇದ್ದಾಗ ಫ್ಲಕ್ಸ್ ಕೇಳಿದ್ರು, ಈಗ ಕಾರ್ನರ್ ಅಲ್ಲಿ ಇದೆ. ಇದನ್ನ ನೀವು ಯಾವ ತರ ಒಂದು ಕ್ಯೂಬ್ ತಗೊಳ್ಳಿ. ಈ ಕಾರ್ನರ್ ಅಲ್ಲಿ ಚಾರ್ಜ್ ಇದೆ, ಪಾಯಿಂಟ್ ಚಾರ್ಜ್. ಸೊ ಆ ಪಾಯಿಂಟ್ ಚಾರ್ಜ್ ಆವಾಗ ಫ್ಲಕ್ಸ್ ಎಷ್ಟು ಕ್ಯೂಬ್ ಅಲ್ಲಿ ಎಷ್ಟಾಗುತ್ತೆ? ಕ್ಯೂ ಬೈ ಎಪ್ಸಿಲಾನ್ ನಾಟ್ ಅಲ್ಲ. ಏನ್ ಕನ್ಸಿಡರ್ ಮಾಡಬೇಕು? ಓನ್ಲಿ ಕ್ಯೂ ಎನ್ಕ್ಲೋಸ್ಡ್ ಕನ್ಸಿಡರ್ ಮಾಡ್ಬೇಕು ತಾನೆ ನಾವು. ಇದನ್ನ ನೀವು ತಗೊಂಡ್ರೆ 1/8 ಅಷ್ಟೇ ಚಾರ್ಜ್ ಆ ಕ್ಯೂಬ್ ಒಳಗಡೆ ಇರುತ್ತೆ. ಹೌ ಸರ್, ವೈ ಓನ್ಲಿ 1/8? ಇದನ್ನ ನೀವು ಯಾವ ತರ ಇಮ್ಯಾಜಿನ್ ಮಾಡ್ಕೋಬಹುದಪ್ಪ ಅಂದ್ರೆ, ಕ್ವಾಡ್ರಂಟ್ಸ್ ಗೊತ್ತಿರ್ಬೇಕಲ್ಲ ನಿಮಗೆ. ಕ್ವಾಡ್ರಂಟ್ಸ್ 1 2 3 4. ಇದನ್ನ 3D ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. 3D ಇಮ್ಯಾಜಿನೇಷನ್ ಅಂದ್ರೆ ಎಷ್ಟಾಗುತ್ತೆ? ಕ್ವಾಡ್ರಂಟ್ಸ್ 8 ಕ್ವಾಡ್ರಂಟ್ಸ್ ಆಗುತ್ತೆ, ಅಂದ್ರೆ 8 ಪಾರ್ಟ್ಸ್ ಆಗುತ್ತೆ. ಸೊ ಆ 8 ಪಾರ್ಟ್ಸ್ ಅಲ್ಲಿ ಒಂದು ಪಾರ್ಟ್ ಅಲ್ಲಿ ಕ್ಯೂಬ್ ಇರುತ್ತೆ, ಇನ್ನ ಮಿಕ್ಕಿದ್ದ 7 ಪಾರ್ಟ್ ಅಲ್ಲಿನೂ ಈ ಪಾಯಿಂಟ್ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಅರ್ಥ ಆಯ್ತಾ? ಇವಾಗ ಇದನ್ನ 3D ಇಮ್ಯಾಜಿನ್ ಮಾಡ್ಕೊಳ್ಳಿ, ಯಾಕಂದ್ರೆ ಕ್ಯೂಬ್ ಇಸ್ ಅ 3 ಡೈಮೆನ್ಷನಲ್ ಫಿಗರ್. ಸೊ ಅದಕ್ಕೆ ಈ 4 ಕ್ವಾಡ್ರಂಟ್ಸ್ ನ 3D ಇಮ್ಯಾಜಿನೇಷನ್ ಮಾಡ್ಕೊಂಡ್ರೆ ಎಷ್ಟಾಗುತ್ತೆ? ಈ ಕಡೆ 4, ಇಲ್ಲಿ ಹೊರಗಡೆ 4, ಆ ತರ ಇರುತ್ತೆ. ಯಾವ್ದಾದ್ರು ಒಂದು ಕ್ವಾಡ್ರಂಟ್ ಅಲ್ಲಿ ಕ್ಯೂಬ್ ಇಟ್ಟಾಗ ಆ ಕಾರ್ನರ್ ಅಲ್ಲಿ ಒಂದು ಪಾಯಿಂಟ್ ಚಾರ್ಜ್ ನ ಇಟ್ರೆ 1/8 ಅದು 8 ಪಾರ್ಟ್ ಡಿವೈಡ್ ಆಗುತ್ತೆ. ಯಾಕಂದ್ರೆ 8 ಕ್ವಾಡ್ರಂಟ್ಸ್ ಇದೆಯಲ್ಲ, ಆ ಪಾಯಿಂಟ್ ಚಾರ್ಜ್ 8 ಪಾರ್ಟ್ ಡಿವೈಡ್ ಆಗುತ್ತೆ. ಅದರಲ್ಲಿ ಒಂದು ಪಾರ್ಟ್ ಅಷ್ಟೇ ಈ ಕ್ಯೂಬ್ ಅಲ್ಲಿ ಇರುತ್ತೆ, ಮಿಕ್ಕಿದ 7 ಪಾರ್ಟ್ಸ್ ಬೇರೆ ಬೇರೆ ಕ್ವಾಡ್ರಂಟ್ಸ್ ಅಲ್ಲಿ ಇರುತ್ತೆ. ದಟ್ಸ್ ವೈ ದಿಸ್ ಚಾರ್ಜ್ ವಿಲ್ ಬಿ ಡಿವೈಡಿಂಗ್ ಇಂಟು 1/8. ದಟ್ ಮೀನ್ಸ್ 8 ಈಕ್ವಲ್ ಪಾರ್ಟ್ಸ್. ಸೊ ಏನಾಗುತ್ತೆ? ಆ 1/8 ಇಂದ ಮಾತ್ರ ಫ್ಲಕ್ಸ್ ಇರುತ್ತೆ ಈ ಕ್ಯೂಬ್ ಅಲ್ಲಿ. ದಟ್ ಈಸ್ Q/8 ಎಪ್ಸಿಲಾನ್ ನಾಟ್. ಅರ್ಥ ಆಯ್ತಾ? ಸೇಮ್ ಈಸಿ ಇದೆ. ನೀವು ಇದನ್ನ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಂಡು ನೋಡ್ಬೇಕು. ಕ್ಯೂಬ್ ಅಂದ್ರೆ 3 ಡೈಮೆನ್ಷನಲ್ ಫಿಗರ್. ಸೊ ಅದಕ್ಕೆ ನಾವು ಈ ತರ ಇಮ್ಯಾಜಿನ್ ಮಾಡ್ಕೋಬಹುದು. ಅರ್ಥ ಆಯ್ತಾ? KCET 2024 past year question. The total electric flux through a closed spherical surface of radius r enclosing an electric dipole, this is very important, of dipole moment 2aq. Electric dipole andre ಏನು? What is electric dipole? It's an arrangement of 2 point charges of same magnitude, different charge, one is plus one is minus. magnitude same irutte, ಬಟ್ ಚಾರ್ಜಸ್ ಡಿಫರೆಂಟ್ ಇರುತ್ತೆ. ಸೊ ಈ ಸಿಸ್ಟಮ್ ಅಲ್ಲಿ ಇದಿದೆ. ನಾವು ಎಲೆಕ್ಟ್ರಿಕ್ ಫ್ಲಕ್ಸ್ ಫೈಂಡ್ ಮಾಡಬೇಕಾದಾಗ we will consider charge enclosed, the total net charge enclosed. Yes, so what is the net charge in this case? 0, right? Because plus q minus q, the net charge will be 0. Then what is the total electric flux? That will be 0 only, because to find electric flux, what we will consider? Charge enclosed divided by epsilon naught. Charge enclosed means total charge present in the system or in the system only. So here we have electric dipole system. Plus q minus q, net charge is 0. So the electric flux is also 0. Easy. Electric field at a distance r from an infinitely long uniformly charged straight conductor having linear charge density is E1. Another uniformly charged conductor having same linear charge density is bent into a semicircle of radius r. The electric field at its center is E2. Then E1 is equal to E2. Okay. Uniformly charged straight conductor ಇದೆ. ಸೊ ಈ ಯೂನಿಫಾರ್ಮ್ಲಿ ಚಾರ್ಜ್ ಇನ್ಫೈನೈಟ್ ಸ್ಟ್ರೇಟ್ ಕಂಡಕ್ಟರ್ ಇದ್ದಾಗ ಇದರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಬರುತ್ತೆ? λ/2πε0r. ಓಕೆ, ಈ ಕಂಡಕ್ಟರ್ನ, ಇನ್ಫೈನೈಟ್ಲಿ ಲಾಂಗ್ ಕಂಡಕ್ಟರ್ನ, ಚಾರ್ಜ್ಡ್ ಕಂಡಕ್ಟರ್ನ ನೀವು ಯಾವ ತರ ಆದ್ರೂ ಬೆಂಡ್ ಮಾಡಿ, ಸೆಮಿ ಸರ್ಕಲ್ ಆದ್ರೂ ಮಾಡಿ, ಏನಾದ್ರೂ ಮಾಡಿ, ಇದ್ರ ಎಲೆಕ್ಟ್ರಿಕ್ ಫೀಲ್ಡ್ ಸೇಮೇ ಇರುತ್ತೆ.
ಯಾವ ತರ ಬೆಂಡ್ ಮಾಡಿದ್ರು ಅದರ ಎಲೆಕ್ಟ್ರಿಕ್ ಫೀಲ್ಡ್ ಸೇಮೇ ಇರುತ್ತೆ. ಅದು ದಟ್ ಈಸ್ ಆಲ್ಸೋ 2πε0 r. ಓಕೆ, ಎಸ್. ಇಲ್ಲಪ್ಪ ಸರ್ ನಮಗೆ ಈ ತರ ಬೇಡ, ನಮಗೆ ಒಂದು ಸ್ವಲ್ಪ ಮ್ಯಾಥಮೆಟಿಕಲ್ ಆಗಿ ಹೇಳಿ. ದಟ್ ಆಲ್ಸೋ ಯು ಕ್ಯಾನ್ ಸಾಲ್ವ್ by considering this is your semicircle, radius r, ಈ ತರ ಒಂದು ಸ್ಮಾಲ್ ಪೋರ್ಷನ್ ನ ಕನ್ಸಿಡರ್ ಮಾಡಿಕೊಂಡು ಇದು ಆರ್ ಡಿ ಥೀಟಾ, ಇದು ನೀವು ಇಂಟಿಗ್ರೇಟ್ ಮಾಡಬೇಕು. ಈ ಪೋರ್ಷನ್ ನ ಕನ್ಸಿಡರ್ ಮಾಡಿ ಆಮೇಲೆ ಲ್ಯಾಂಬ್ಡಾ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಕನ್ಸಿಡರ್ ಮಾಡಿ ಇಂಟಿಗ್ರೇಟ್ ಮಾಡಿದ್ರೆ ನಿಮಗೆ ಸೇಮ್ λ/2πε0 r ಬರುತ್ತೆ. ಓಕೆ, ಈಸಿಯಾಗಿ ನಿಮ್ಗೆ ನೆನಪಿರ್ಲಿ ಅಂತ ನಾನು ಹೇಳಿದೆ. ಯಾವ್ದಾದ್ರು ಕಂಡಕ್ಟರ್ ಅಲ್ಲಿ ಇನ್ಫೈನೈಟ್ಲಿ ಲಾಂಗ್ ಹೆಂಗ್ ಬೆಂಡ್ ಮಾಡಿದ್ರು ಎಲೆಕ್ಟ್ರಿಕ್ ಫೀಲ್ಡ್ ಸೇಮ್ ಇರುತ್ತೆ. ಓಕೆ, ಲಾಸ್ಟ್ ಕ್ವಶನ್. ಇದು ಈಸಿ ಇದೆ ನೋಡಿ. ಅ ಕ್ಯೂಬಿಕಲ್ ಗಾಸಿಯನ್ ಸರ್ಫೇಸ್ ಹ್ಯಾಸ್ ಸೈಡ್ ಆಫ್ ಲೆಂತ್ 10 ಸೆಂಟಿಮೀಟರ್. ಸೊ ಈ ಕ್ವಶನ್ ಅಲ್ಲಿ ಒಂದು ಫಾರ್ಮುಲಾನು ಇದೆ, ಬೇಕಿದ್ರೆ ನಿಮಗೆ. ಈ ತರ ಬೆಂಡ್ ಆದಾಗ ಏನ್ ಫಾರ್ಮುಲಾಪ್ಪ ಅಂದ್ರೆ λ/πε0r sin θ/2. sin θ/2. ಥೀಟಾ ಯಾವ ಆಂಗಲ್? ಸೆಮಿ ಸರ್ಕಲ್ ಅಂದ್ರೆ ಇದು 180 ಡಿಗ್ರಿ ತಾನೆ, ಇದು 180 ಡಿಗ್ರಿ. ಸೊ ಏನಾಗುತ್ತೆ λ/2πε0r into sin 180/2 is 90. sin 90 is what? 1. So that's it. That is your answer. ಸೇಮ್ ಆಗುತ್ತೆ. ಈ ತರ ಬೇರೆ ಬೇರೆ ಬೇಸಲ್ಲೂ ಮಾಡ್ಬೋದು ನೀವು, ನಿಮ್ಗೆ ಈಸಿ ಆಗಲಿ ಅಂತ ಹೇಳಿದೆ ನಾನು. ಓಕೆ, ಸೊ ಇದು ಕ್ಯೂಬಿಕಲ್ ಗಾಸಿಯನ್ ಸರ್ಫೇಸ್ ಹ್ಯಾಸ್ ಸೈಡ್ ಆಫ್ ಲೆಂತ್ 10 ಸೆಂಟಿಮೀಟರ್. ಎಲೆಕ್ಟ್ರಿಕಲ್ ಫೀಲ್ಡ್ ಲೈನ್ಸ್ ಆರ್ ಪ್ಯಾರಲಲ್. ಓಕೆ, ಇದು ಎಕ್ಸ್ ಆಕ್ಸಿಸ್ ಅಂದ್ರೆ ಎಲೆಕ್ಟ್ರಿಕಲ್ ಫೀಲ್ಡ್ ಲೈನ್ಸ್ ಎಕ್ಸ್ ಆಕ್ಸಿಸ್ ಗೆ ಪ್ಯಾರಲಲ್ ಆಗಿದೆ. ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಥ್ರೂ ಸರ್ಫೇಸಸ್ ABCD and EFGH. EFG ಇದು H are given. Electric fields are given. Then the total charge enclosed by the cube is. Easy ಇದೆ. ಫಸ್ಟ್ ಏನ್ ಫೈಂಡ್ ಮಾಡಿ? ಫಸ್ಟ್ ಫ್ಲಕ್ಸ್ ಫೈಂಡ್ ಮಾಡಿ. ಫ್ಲಕ್ಸ್, ಟೋಟಲ್ ಫ್ಲಕ್ಸ್ ಯಾವ ತರ ಫೈಂಡ್ ಮಾಡ್ತೀರಾ? ABCD ಇಂದ ಎಷ್ಟು ಫ್ಲಕ್ಸ್ ಇದೆ, EFGH ಇಂದ ಎಷ್ಟು ಫ್ಲಕ್ಸ್ ಇದೆ. ಓಕೆ, ಫೀಲ್ಡ್ ಲೈನ್ಸ್ ಎಕ್ಸ್ ಆಕ್ಸಿಸ್ ಈ ತರ ಹೋಗ್ತಿದೆ. ಓಕೆ, ಸೊ EFGH ಇಂದ ಎಷ್ಟಾಗುತ್ತೆ? EFGH ಇಂದ 9. ಓಕೆ, ಫಸ್ಟ್ ನಾವು ಫ್ಲಕ್ಸ್ ಆಫ್ EFGH ನ ಫೈಂಡ್ ಮಾಡೋಣ. ಫ್ಲಕ್ಸ್ ಫಾರ್ಮುಲಾ ಏನು? ಎಲೆಕ್ಟ್ರಿಕ್ ಫೀಲ್ಡ್ ಇಂಟು ಏರಿಯಾ. ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟಿದ್ದಾರೆ 9k ಅಷ್ಟೇ ಕನ್ಸಿಡರ್ ಮಾಡೋಣ. 9 × 10⁻³ ಇಂಟು ಏರಿಯಾ 10 ಲೆಂತ್ ಕೊಟ್ಟಿದ್ದಾರೆ. ಏರಿಯಾ 10 × 10 × 10 is 100 ಇಂಟು ಕನ್ವರ್ಟ್ ಮಾಡಿ ಇದಕ್ಕೆ ಮೀಟರ್ಸ್ಗೆ. ಸೊ ಏನಾಗುತ್ತೆ ಇದು 900 ಇಂಟು 10⁻⁻1. ಸೊ ಇದೇನಾಗುತ್ತೆ 90. ಓಕೆ, ಸೊ ನೆಕ್ಸ್ಟ್ ಒನ್ ಫ್ಲಕ್ಸ್ ಥ್ರೂ ABCD. ಥೀಟಾ ಆಂಗಲ್ ಇದೆ ಗೊತ್ತಾ? E.ds ಇಂಟು cos ಥೀಟಾ. cos 0 1 ತಾನೆ. ಸೊ ಇಲ್ಲಿ ಏರಿಯಾ ವೆಕ್ಟರ್, ಸರ್ಫೇಸ್ ಏರಿಯಾ ವೆಕ್ಟರ್ ಈ ಡೈರೆಕ್ಷನ್ ಅಲ್ಲಿ ಇದೆ, ಮತ್ತೆ ಅಂದ್ರೆ ಸರ್ಫೇಸ್ ಏರಿಯಾ ನಾರ್ಮಲ್, ಮತ್ತೆ ಇದು ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಇದೆ. ದಟ್ ಮೀನ್ಸ್ ಥೀಟಾ ಇಸ್ ಈಕ್ವಲ್ ಟು 0 ಡಿಗ್ರೀಸ್. ಸೊ cos 0 is 1. ಅದಕ್ಕೆ ಡೈರೆಕ್ಟ್ ಆಗಿ 90 ಬಂತು ನಮಗೆ. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಇದೆ, ಬಟ್ ಸರ್ಫೇಸ್ ಏರಿಯಾ ವೆಕ್ಟರ್ ಈ ಕಡೆ ಆಪೋಸಿಟ್ ಅಲ್ಲಿ ಇದೆ. ಆಂಗಲ್ ಏನಾಗುತ್ತೆ ಇಲ್ಲಿ 180 ಡಿಗ್ರೀಸ್. ವಾಟ್ ಇಸ್ cos 180? -1. ಸೊ ಇದು ಏನ್ ವ್ಯಾಲ್ಯೂ ಬರುತ್ತಲ್ಲ ಅದು ನೆಗೆಟಿವ್ ಅಲ್ಲಿ ಇರುತ್ತೆ. ಬಿಕಾಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಏರಿಯಾ ವೆಕ್ಟರ್ಸ್ ನಾರ್ಮಲ್, ಬೋತ್ ಆರ್ ಇನ್ ಆಪೋಸಿಟ್ ಡೈರೆಕ್ಷನ್. ಓಕೆ, ಇದೆಷ್ಟಾಗುತ್ತೆ 6 × 10⁻³ ಇಂಟು ಸೇಮ್ 100 × 10⁻⁻4. 600 × 10⁻⁻1 60. ಸೊ ಇದು ಮೈನಸ್ ಬರುತ್ತೆ, -60 ಬರುತ್ತೆ. ಸೊ 90 - 60 is 30. 90 - 60 is 30. ಸೊ ಇವಾಗ ನಾವು ಏನು ಫೈಂಡ್ ಮಾಡಬೇಕು? ಇದು ಫ್ಲಕ್ಸ್ ಬಂತು ನಮಗೆ. ಸೊ ಏನು ಫೈಂಡ್ ಮಾಡಬೇಕು? ಟೋಟಲ್ ಚಾರ್ಜ್ ಎನ್ಕ್ಲೋಸ್ಡ್.
ಟೋಟಲ್ ಚಾರ್ಜ್ ಎನ್ಕ್ಲೋಸ್ ಫಾರ್ಮುಲಾ ಏನು? ಸೊ ಆನ್ಸರ್ 2 ಅಂತ ಇದೆ. ಸೊ ಟೋಟಲ್ ಫ್ಲಕ್ಸ್ ಈಕ್ವಲ್ ಟು ಚಾರ್ಜ್ ಎನ್ಕ್ಲೋಸ್ ಬೈ ಎಪ್ಸಿಲಾನ್ ನಾಟ್. ಸೊ ಫ್ಲಕ್ಸ್ ಗೊತ್ತು, ಫ್ಲಕ್ಸ್ ಇಸ್ 30 ಇಂಟು ಎಪ್ಸಿಲಾನ್ ನಾಟ್ ಅವ್ರು ಕೊಟ್ಟಿದ್ದಾರೆ 9 × 10⁻12, 9 × 10⁻12 ಈಕ್ವಲ್ ಟು ಕ್ಯೂ ಎನ್ಕ್ಲೋಸ್. ಸೊ ಏನಾಗುತ್ತೆ ಇಲ್ಲಿ 270 ಇಂಟು 10⁻12. ಸೊ ಇದೇನಾಗುತ್ತೆ 0.27 ನ್ಯಾನೋ ಕೂಲಮ್. 0.27 ನ್ಯಾನೋ ಕೂಲಮ್. ದ ಆನ್ಸರ್ ಇಸ್. ಮತ್ತೆ ಸಿಗೋಣ. ಟಿಲ್ ದೆನ್ ಕೀಪ್ ಪ್ರಾಕ್ಟಿಸಿಂಗ್. ಐ ಆಮ್ ಒಲ್ಲವ್ ಫ್ರಮ್ ಶ್ರೀ ಗುರುಕುಲ ಸೈನಿಂಗ್ ಆಫ್.